Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ವೀಕ್ಲಿ ರೀಡಿಂಗ್ ನೋಡೋಣ. ಸ್ವಲ್ಪ ಗೊಂದಲದಲ್ಲಿ ಈ ವಾರ ಶುರು ಮಾಡ್ತೀರಾ, ಸ್ವಲ್ಪ ಡೌಟ್ಫುಲ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಿಗೆ ಉತ್ತರ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಏಂಜಲ್ ಗೈಡೆನ್ಸ್ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ವ್ಯಾಕ್ಸಿಂಗ್ ಮೂನಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲಕ್ಕಿ ಟೀಮ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ತುಂಬ ಲಕ್ಕಿ ಫೇಮ್ ನಿಮಗೆ ಬರುತ್ತೆ ಈ ವಾರ ಅನ್ನುವಂಥದ್ದು ಇದೆ. ತುಂಬ ಪ್ರೀತಿ ಆಗಿರೋರನ್ನ ಭೇಟಿ ಮಾಡ್ತೀರಾ. ಸಮಥಿಂಗ್ ಏನೋ ಸ್ಪೆಷಲ್ ಒಕೇಶನ್ಸ್ ಎಲ್ಲ ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಯಾರನ್ನೋ ಹಳಬ್ರನ್ನೆಲ್ಲ ಭೇಟಿ ಮಾಡುವಂಥದ್ದು, ರಿಯೂನಿಯನ್ ಆಗುವಂಥದ್ದು, ಫ್ರೆಂಡ್ ಸರ್ಕಲ್, ನೇಬರ್ ಅನ್ನುವಂಥದ್ದು. ತಲೆ ಮೇಲೆ ಕೂದಲು ಇಲ್ಲದೆ ಇರುವಂಥ ಒಂದು ವಿಚಿತ್ರ ಪಿಶಾಚಿ ಥರ ಕಾಣಿಸ್ತಾ ಇದೆ. ಅದೇನೋ ನಿಮ್ಮನ್ನ ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ತುಂಬ ಚೆನ್ನಾಗಿ ರೆಡಿಯಾಗಿ ಬ್ರೈಡಲ್ ಥರ ನಿಂತಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಯಾರ್ದೋ ನಂಗೆ ಗೊತ್ತಿಲ್ಲ, ಇಲ್ಲಿ ಬರೋದು ಹೇಳ್ತಾ ಇದ್ದೀನಿ. ಮದುವೆ ಸಮಯದಲ್ಲಿ ಏನೋ ನೆಗೆಟಿವಿಟಿ ಇದ್ದಿದ್ದು ನಿಮ್ಮ ಮದುವೆ ಸಮಯದಲ್ಲಿ ಬಿಟ್ಟು ಹೋಗುತ್ತೆ. ಆಮೇಲೆ ನಿಮ್ಮ ಮದುವೆ ಆಗತ್ತೆ ಅನ್ನುವಂಥದ್ದು. ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅನ್ನುವಂಥ ರೀತಿಲಿ ನಿಮ್ಮ ಮದುವೆ ಆಗೋವರೆಗೂ ಆ ಒಂದು ನೆಗೆಟಿವ್ ವೈಬ್ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಿಮ್ಮ ನೆಗೆಟಿವ್ ವೈಬ್ ಬಿಟ್ಟು ಹೋಗೋವರೆಗೂ ನಿಮ್ಮ ಮದುವೆ ಆಗೋದಿಲ್ಲ. ಆ ಥರ ಎನರ್ಜಿ ಇದೆ. ಬಟ್ ಅದೆರಡೂ ಕೂಡ ಒಟ್ಟಿಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೆಗೆಟಿವಿಟಿಗೆ ಬೇರೆ ಒಂದು ಏನೋ ಸೌಲಭ್ಯ ಅಥವಾ ಯಾರೋ ಬೇರೆಯವರು ಸೇರ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಪಾಸಿಟಿವ್ ಟೀಮ್ ಒಂದ್ ಕಡೆ, ನೆಗೆಟಿವ್ ಟೀಮ್ ಒಂದ್ ಕಡೆ ಫಾರ್ಮ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಸ್ಲೋ ಆಗಿ ನಿಮ್ಮ ಲೈಫ್ ಒಂದು ಕಂಟ್ರೋಲಿಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದು ಈಗ ಎಲ್ಲ ಸಾಮಾನು ಒಂದು ಗಜಿಬಿಜಿ ಆಗೋಗಿದ್ರೆ, ಎಲ್ಲ ಮಿಕ್ಸ್ ಆಗಿದ್ರೆ ನಾವು ಬೇರೆ ಬೇರೆ ಮಾಡ್ತೀವಿ ಅಲ್ವಾ? ಸೊ ಆ ರೀತಿಲಿ ಬೇರೆ ಬೇರೆ ಮಾಡ್ಕೊಂಡ್ರೆ ಬೆಟರ್ ಇದೆ. ನೆಗೆಟಿವಿಟಿನ, ಪಾಸಿಟಿವಿಟಿನ ಅಥವಾ ನೆಗೆಟಿವ್ ಥಾಟ್ಸು, ಪಾಸಿಟಿವ್ ಥಾಟ್ಸು ಇದೆಲ್ಲವೂ ಕೂಡ ಸರಿಪಡಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸಣ್ಣ ಸಣ್ಣ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಬಿಗ್ ಅಮೌಂಟ್ ಕೂಡ ಬರುತ್ತೆ. ಜೊತೆಗೆ ಸಂಕಷ್ಟಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರಹಸ್ಯಗಳನ್ನ ತೆಗೆದು ತೋರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಆಶೀರ್ವಾದ ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವ್ರಿಗೆ ಒಳ್ಳೆಯದಿದೆ, ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಯಾಣದಿಂದ ಒಂದಷ್ಟು ನಷ್ಟ ಸಂಭವಿಸುವಂಥ ಸಾಧ್ಯತೆ ಇದೆ. ಪ್ರಯಾಣದಿಂದ ಒಂದಷ್ಟು ತೊಂದರೆಗಳು ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸ್ಕೊಳ್ಳಿ ಪ್ರಯಾಣ ಹೋದಾಗ ಅನ್ನುವಂಥದ್ದು ಇದೆ. ಅನಗತ್ಯ ವ್ಯಕ್ತಿಗಳ ಭೇಟಿಯಿಂದ ಒಂದಷ್ಟು ತೊಂದರೆ ಆಗಬಹುದು, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಟೀಮ್ ಡಿವೈಡ್ ಆಗಿ ಹೋಗಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಈ ಪ್ರಯಾಣ ಒಂದಷ್ಟು ಹಣಕಾಸಿನ ಅನುಕೂಲನೂ ಕೂಡ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ತುಂಬ ದಪ್ಪ ಮುಖ ಇರುವಂಥ ಒಬ್ಬ ವ್ಯಕ್ತಿ ಏನೋ ಷಡ್ಯಂತ್ರ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಮಗುವಿನ ವಿಚಾರಕ್ಕೆ ನೀವು ಹೊರಟಾಗ ಒಂದಷ್ಟು ತೊಂದರೆಗಳನ್ನ ಮಾಡುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಒಂದಷ್ಟು ನಾಗದೇವರಿಗೆ ತೊಂದರೆ ಮಾಡುವಂಥ ವಿಚಾರಗಳು, ತೊಂದರೆ ಪಡಿಸುವಂಥ ಉದ್ದೇಶದಲ್ಲಿ ಇದ್ದಾರೆ. ಹೆಚ್ಚಿನ ಎಚ್ಚರಿಕೆಯಲ್ಲಿ ಹೊರಡಿ ಅನ್ನುವಂಥದ್ದು ಇದೆ. ಕಂಡು ಕಾಣದಂಥ ಉಪಾಯಗಳು ಅಪಾಯದಲ್ಲಿ ಸಿಲುಕಿದಾಗ ಹೆಚ್ಚಿನ ಲಾಭನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ದುಷ್ಟ ಬುದ್ಧಿ ವಿನಾಶಾಯ ಶತ್ರು ಬುದ್ಧಿ ವಿನಾಶಾಯ ಅಂತ ನಾನಿಲ್ಲಿ ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ಪರವಾಗೂ ಆಶಿಸ್ತೀನಿ. ಯಾಕೆಂದ್ರೆ ಒಂದಷ್ಟು ಗುಪ್ತ ಶತ್ರುಗಳು ನಿಮಗೆ ಕಾಣದೇ ಇರುವಂಥ ರೀತಿಲಿ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಒಂದಷ್ಟು ಬಲಿಕ ಪಶು ಅನ್ನುವಂಥ ರೀತಿಲಿ ನಿಮ್ಮ ಒಂದಷ್ಟು ವಿಚಾರಗಳಿಗೆ ಬೇರೆ ಯಾರಿಗೋ ತೊಂದರೆ ಆಗ್ತಾ ಇದೆ, ನೋವಾಗ್ತಾ ಇದೆ, ಅಥವಾ ಅವರು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಸೊ ನಿಮ್ಮ ಶತ್ರುಗಳು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಯಾರನ್ನೋ ರಾಂಗ್ ಇನ್ಫಾರ್ಮೇಶನ್ ತಗೊಂಡು ಮಿಸ್ಗೈಡ್ ಅಥವಾ ಮಿಸ್ಲೀಡ್ ಇಂದ ಒಂದಷ್ಟು ಸಮಸ್ಯೆಗಳು ಮಾಡ್ತಿದ್ದಾರೆ. ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂದು ಸ್ವಲ್ಪ ವಯಸ್ಸಾಗಿರುವಂಥ ಫೀಮೇಲ್ ಪರ್ಸನ್ ನಿಮ್ಮ ಜೀವನದಲ್ಲಿ ತುಂಬ ನಕಾರಾತ್ಮಕತೆನ ಹಂಚುತ್ತಾ ಇದ್ದಾಳೆ ಅಥವಾ ಸ್ಪ್ರೆಡ್ ಮಾಡ್ತಿದ್ದಾಳೆ, ನಿಮ್ಮ ಬಗ್ಗೆ ಗಾಸಿಪ್ ಎಲ್ಲ ಹೇಳ್ತಿದ್ದಾಳೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ.
ಓವರ್ ವೆಯ್ಟ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಕಂಟ್ರೋಲ್ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳ್ತಾ ಇಲ್ಲ. ಇದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರಯಾಣ ಹೊರಟಾಗ ಒಂದಷ್ಟು ವಾಹನ ಅಪಘಾತಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಬಿಗ್ ಹಾರ್ಟ್ ನಿಮ್ಗೆ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಕೆಲವರಿಗೆ ದುಡ್ಡಿನ ವಿಚಾರಕ್ಕೆ ಪ್ರೀತಿನ ದೂರ ಮಾಡುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೋ ಟೆಡಿ ಬೇರ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ನೆಗೆಟಿವಿಟಿನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ನಿಮ್ಮಷ್ಟೇ ದೊಡ್ಡದು ಅಥವಾ ನಿಮ್ಗಿಂತ ದೊಡ್ಡದು ಟೆಡಿ ಬೇರ್ ಕೊಟ್ರೆ ಅದನ್ನ ಈಸ್ಕೊಂಬೇಡಿ. ಅದ್ರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಹುಡುಕೊಂಬಂದು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇಬ್ರು ಜೆಂಟ್ಸು, ಒಂದು ಲೇಡೀಸು ಯಾರೋ ಫಾಲೋ ಮಾಡ್ಕೊಂಡು ಬರ್ತಾರೆ. ಎಚ್ಚರಿಕೆಯಿಂದ ಇರಬೇಕು. ತೊಂದರೆ ಮಾಡ್ತಾರೆ, ಅವರು ಒಳ್ಳೆಯವರಲ್ಲ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಫೀಮೇಲ್ ಪರ್ಸನ್ ಅಂತೂ ವೆರಿ ಡೇಂಜರ್ ಇದ್ದಾರೆ. ಸೊ ಸ್ವಲ್ಪ ಕೇರ್‌ಫುಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಏನೋ ಕರ್ಕಾಟಕ ರಾಶಿಯವರಿಗೆ ತೊಂದರೆ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಹೆಣ್ಣು ಮಕ್ಕಳ ಆರೋಗ್ಯದ ಕಡೆ, ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ತಿರುಗಾಡೋದ್ರ ಕಡೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಗೋಮುಖ ವ್ಯಾಘ್ರಗಳ ಮುಖವಾಡಗಳು ಕೂಡ ಈ ವಾರ ನೀವು ಕಳ್ಚೋದನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ವಿಚಿತ್ರ ವರ್ತನೆಯಿಂದ ಸಾಕಷ್ಟು ಜನರಿಗೆ ಸಾವು ನೋವುಗಳು ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಯಾರಿಗೂ ತಲೆ ಅಂಟಿಸಿ ನೀವು ಗುಡ್ ಬೈನ ಹೇಳಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸಮಥಿಂಗ್ ಏನೋ ಗಾಸಿಪ್ ನ್ಯೂಸ್ ಕೂಡ ಕೇಳ್ತೀರಾ. ತುಂಬಾ ಸಿಕ್ಕಾಪಟ್ಟೆ ಗಾಸಿಪ್ ಹರಿದಾಡುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗಂತೂ ಈ ವಾರ ಭರ್ಜರಿ ದುಡ್ಡಾಗತ್ತೆ. ಭರ್ಜರಿಯಾಗಿ ದುಡ್ಡನ್ನ ಇನ್ಕಮನ್ನ ನೋಡ್ತಾರೆ ಅನ್ನುವಂಥದ್ದು ಇದೆ. ನ್ಯಾಯಾಲಯದ ತೀರ್ಪು ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ಕಿಸಿ ಕೊಡುವಂಥ ಅಂದ್ರೆ ಮುತ್ತು ಕೊಡುವಂಥ ಸಾಧ್ಯತೆಗಳು ಇಲ್ಲಿ ಇದೆ. ಆ ಥರದ್ದೇನೋ ಇದೆ ಎನರ್ಜಿ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಹೊಟ್ಟೆ ಉಬ್ಬರ ಜಾಸ್ತಿ ಆಗಿದೆ ಯಾರಿಗೋ. ಸರಿಯಾದ ರೀತಿಲಿ ತೋರಿಸ್ಕೊಳ್ಳಿ. ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗತ್ತೆ. ಸೊ ಓವರ್ ವೆಯ್ಟ್ ಆಲ್ವೇಸ್ ಡೇಂಜರ್. ಸೊ ದಯವಿಟ್ಟು ವೆಯ್ಟ್ ಚೆಕ್ ಮಾಡ್ಕೊಳ್ಳಿ. ವೆಯ್ಟನ್ನ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಮಕ್ಕಳು ಜಗಳ ಮಾಡ್ಕೊಂಡು ಏನೋ ದೊಡ್ಡದಾಗಿ ತೊಂದರೆ ಮಾಡ್ತಾರೆ. ಅದಕ್ಕೆ ನೆಗೆಟಿವಿಟಿ ಕಾರಣ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಚರ್ಚಲ್ಲಿ ಒಂದಷ್ಟು ತೊಂದರೆಗಳು ಆಗತ್ತೆ ಈ ವಾರ. ಎಚ್ಚರಿಕೆಯಿಂದ ಇರಿ ಚರ್ಚಿಗೆ ಹೋದಾಗ ಅನ್ನುವಂಥದ್ದು ಕೂಡ ಇದೆ. ವಿವಾಹಕ್ಕೆ ಸಂಬಂಧಪಟ್ಟಂಗೆ ಒಪ್ಪಿಸಿದ್ರೆ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಒಪ್ಪಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಸೋಲ್‌ಮೇಟ್ ಎನರ್ಜಿಗೋಸ್ಕರ ಕಾಯ್ಕೊಂಡಿದ್ದು ಮದುವೆ ಆಗಿಲ್ಲ ಅನ್ನೋರಿಗೆ ಖಂಡಿತವಾಗ್ಲೂ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಇಲ್ಲಿ ವಿವಾಹನ ಮುಂದುವರಿಸಿ ಖಂಡಿತ ಒಳ್ಳೆಯದಾಗತ್ತೆ. ಸೊ ಡಿಲೇ ಮಾಡಬೇಡಿ. ಕಣ್ಣೀರು ಒಳ್ಳೆಯದಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತ ಒಳ್ಳೆಯದಾಗತ್ತೆ. ಜೊತೆಗೆ ಒಂದಷ್ಟು ದೈವಗಳನ್ನ ಬಂಧನ ಮಾಡಿದ್ದಾರೆ. ಅದನ್ನ ರಿಮೂವ್ ಮಾಡಿ ನೆಗೆಟಿವಿಟಿ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಯಾರು ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಮಾಡಿದ್ದಾರೆ, ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ, ನಿಮ್ಮ ಕನಸಿನಲ್ಲಿ ಅದೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಚೇಳು ಕಚ್ಚುವಂಥದ್ದು ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ಈ ವಿಷಜಂತುಗಳಿದ್ರೆ ನಿಮ್ಮನ್ನ ಮತ್ತು ನಿಮ್ಮ ಮಕ್ಕಳನ್ನೆಲ್ಲ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. KQRPMLSETOLECDS 6 ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮಿಥುನ ರಾಶಿ, ಕರ್ಕಾಟಕ ರಾಶಿ ಮತ್ತೆ ಸಮಥಿಂಗ್ ಏನೋ ಜಾನಪದಕ್ಕೆ ಸಂಬಂಧಪಟ್ಟಂಥ ರಾಶಿಗಳ ಬಗ್ಗೆ ಒಂದಷ್ಟು ವಿಶೇಷವಾದಂಥ ಮಾಹಿತಿ ಹರಿದಾಡುತ್ತೆ. ಏನೋ ರಿಸರ್ಚ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಮೇಲೆ ಪ್ರಯೋಗ ಹೇಗೆ ಮಾಡಿದ್ದಾರೆ ಅಂದರೆ, ನೀವು ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಮಲ್ಕೊಂಡು ನೀವು ಓವರ್ ಒಬೇಸ್ ಆಗಿ ಅಲ್ಲೇ ನೀವು ಟಾಟಾ ಗುಡ್ ಬೈ ಹೇಳಬೇಕು ಪ್ರಪಂಚಕ್ಕೆ ಅನ್ನುವಂಥ ಪ್ರಯತ್ನನ ಪಟ್ಟಿದ್ದಾರೆ. ಬಟ್ ಯಾವ ಟೀಮು ನಿಮ್ಮನ್ನ ಈ ಪರಿಸ್ಥಿತಿಗೆ ತಗೊಂಬಂದು ಈ ಪ್ರಯತ್ನನ ಪಡ್ತೋ, ಸೊ ಅದೆಲ್ಲವೂ ಅವರಿಗೆ ಕರ್ಮ ರಿಟರ್ನ್ ಆಗಿ ಅವರು ಕೂಡ ಅದೇ ಪರಿಸ್ಥಿತಿ ತಲುಪ್ತಾರೆ. ಆಗ ನಿಮಗೆ ಸುದ್ದಿ ಬರುತ್ತೆ. ಆವಾಗ ನಿಮಗೆ
ಗೊತ್ತಾಗತ್ತೆ ಯಾರು ಮಾಡಿದ್ದು ಅಂತ. ಅದು ನಿಮಗೆ ತುಂಬ ಶಾಕಿಂಗ್ ಆಗಿ ಇರುತ್ತೆ. ಯಾಕೆಂದರೆ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಅಂತ ಅನ್ಕೊಂಡಿದ್ದಂಥವ್ರು ಅಥವಾ ನಿಮ್ಮ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಅಥವಾ ನೀವು ತುಂಬ ಇಷ್ಟಪಡೋರೇ ಮಾಡಿದ್ದಾರೆ ಅನ್ನೋದು ಗೊತ್ತಾದಾಗ ತುಂಬ ನೋವಾಗತ್ತೆ. ಒಂಚೂರು ನೋವು ತಿನ್ನಿ ಪರವಾಗಿಲ್ಲ, ಏನೂ ಆಗೋದಿಲ್ಲ. ನೋವು ತಿಂದಷ್ಟು ಗಟ್ಟಿಗಾಗ್ತೀವಿ ಮೈ, ಮನಸ್ಸು ಎಲ್ಲವೂ ಕೂಡ. ಯಾರೋ ಒಂದಷ್ಟು ಕಳ್ಳತನದ ಸುದ್ದಿ ಆಪಾದನೆ ನಿಮ್ಮ ಮೇಲೆ ಹಾಕಬಹುದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಬಟ್ ಆ ಥರ ಏನು ಆಗೋದಿಲ್ಲ. ಇಮಿಡಿಯೇಟ್ ಅವರಿಗೆ ಅದರ ಕಾರಣ ಗೊತ್ತಾಗತ್ತೆ. ಆವಾಗ ಅವರಿಗೆ ಅದರ ಅರಿವು ಕೂಡ ಆಗತ್ತೆ. ನಾನು ಏನನ್ನ ಕಳ್ಕೊಂಡೆ, ಯಾರ ಮೇಲೆ ಆಪಾದನೆ ಮಾಡಿದೆ ಅನ್ನುವಂಥದ್ದು. ಸೊ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸ್ವಲ್ಪ ಕಳ್ಳಕಾಕರ ಹಾವಳಿ, ಮಕ್ಕಳ ಕಳ್ಳರ ಹಾವಳಿ ಜಾಸ್ತಿ ಇದೆ. ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬ ಮಾತಾಡಕ್ಕೆ ಹೋಗಬೇಡಿ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಸಾಕಷ್ಟು ಮಾತಿನಿಂದ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಹಾಗಂತ ಮೌನವಾಗೂ ಇರಬೇಡಿ. ಸೊ ಮೌನಂ ಸಮ್ಮತಿ ಲಕ್ಷಣಂ ಅಂತ ತುಂಬ ಮೌನವಾಗಿದ್ದರೆ ಅವ್ರು ಅಂದ್ಕೊಂಡಿದ್ದೆಲ್ಲ ನಿಜ ಅಂದ್ಕೊಂಡು ಅದರದ್ದೇ ಆಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಯಾರೋ ಗಡ್ಡಧಾರಿ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ. ಅಗಲ ಹಣೆ ಇರೋ, ಉದ್ದ ಮುಖ ಇರೋ, ತುಂಬಾ ಒಂದು ಗುಂಡಗಿನ ಉದ್ದವಾದಂಥ ಮುಖ, ದಪ್ಪ ದಪ್ಪ ಮೀಸೆ, ಗಡ್ಡ ಎಲ್ಲ ಇರುವಂಥವ್ರು. ಒಂದು ರೀತಿ ಸಾಧುವಿನ ಎನರ್ಜಿ, ಬಟ್ ಸಾಧು ಅಲ್ಲ. ಸ್ವಲ್ಪ ಆ ಥರದ್ದೇನೋ ಎನರ್ಜಿ ಇದೆ, ನಂಗೆ ಗೊತ್ತಿಲ್ಲ. ನಿಮ್ಮ ತಾಳಿನ ಕಸಿಯಲು ಯಾರೋ ಇಬ್ಬರು ಪ್ರಯತ್ನ ಪಡ್ತಿದ್ದಾರೆ. ಸೊ ಅವರಿಗೆ ಒಂದಷ್ಟು ಸ್ಟ್ರಕ್ ಎನರ್ಜಿ ಹಾಕ್ಬಿಡ್ತೀನಿ. ಗಣೇಶ, ನನ್ನ ಮಾತಿನಿಂದ ಬೇಸರ ಆಗಿದ್ರೆ ಅಥವಾ ಹುಚ್ಚಿ ಥರ ಅನ್ಸಿದ್ರೆ ಐ ಆಮ್ ವೆರಿ ಸಾರಿ. ಸೊ ಮಾತಾಡ್ತಾ ಮಾತಾಡ್ತಾ ಎನರ್ಜಿ ಹಾಗೇ ಫ್ಲೋ ಆಗಿಬಿಡುತ್ತೆ. ಸೊ ಎಸ್, ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಖಂಡಿತವಾಗ್ಲೂ ಒಂದು ವಿಶೇಷವಾದಂಥ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ತುಂಬ ರಿಯೂನಿಯನ್ ಎನರ್ಜಿ ಇದೆ. ವಿವಾಹಕ್ಕೆ ಒಳ್ಳೆ ಸಮಯ ಇದೆ, ಮುಂದುವರಿಸಿ. ಶತ್ರುಕಾಟ ಜೋರಾಗೇ ಇದೆ, ಮುಂದುವರಿಸಿ. ಶತ್ರುಗಳು ಜೋರಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಅದರಿಂದ ನಿಮಗೆ ತೊಂದರೆನೂ ಇದೆ, ರಕ್ಷೆನೂ ಇದೆ. ಬಟ್ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅನ್ನುವಂಥದ್ದು ಇದೆ. ಅಲ್ಲಲ್ಲಿ ಕುಳಗಳು ಅಂದರೆ ಬಿಲಗಳು ಇದೆ, ನೋಡ್ಕೊಳ್ಳಿ, ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಭೂಕುಸಿತ ಆಗುವಂಥದ್ದು, ಒಂದಷ್ಟು ಇನ್ನು ವಾರ್ ಬಗ್ಗೆ ಯಾರೋ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ವಾರ್ ಇನ್ನು ಮುಂದುವರಿಯುತ್ತೆ, ಇನ್ನು ಜೋರಾಗಿ ಮುಂದುವರಿಯುತ್ತೆ. ಸೊ 90% ಸೌದಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ ನಿಧಾನವಾಗಿ ಎಲ್ಲವೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಒಬ್ಬ ವ್ಯಕ್ತಿಯ ಮುಖವಾಡ ಕಳಚಿ ಬೀಳುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕೊಲೆಯ ಪ್ರಯತ್ನಗಳು ನಿಮ್ಮ ಮಗುವಿನ ಮೇಲೆ ನಡೆಯುತ್ತೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಮಗುವಿನ ಮೇಲೆ ಇರುವಂಥ ನೆಗೆಟಿವಿಟಿನ ತೆಗೆದುಹಾಕುವಂಥ ಪ್ರಯತ್ನನ ಪಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದೈವದ ರಕ್ಷಣೆಯನ್ನು ಪಡ್ಕೊಳ್ಳಿ, ದೈವದಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಬೆಟ್ಟ ಗುಡ್ಡಗಾಡುಗಳ ಹಿಂಬದಿಯಲ್ಲಿ ಯಾರೋ ಮುಚ್ಚಿಟ್ಕೊಂಡಿದ್ದಾರೆ. ಸೊ ಸರ್ಚ್ ಮಾಡಿ ಸಿಗ್ತಾರೆ ದೇಶದ್ರೋಹಿಗಳು ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಮಾಡಬಹುದು. ಕಂಬಳ ಬಗ್ಗೆ ಯಾರೋ ಕೇಳ್ತಿದ್ದಾರೆ, ಮಾಡಬಹುದು. ಖಂಡಿತವಾಗ್ಲೂ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಯಾರಿಗಾದರೂ ನಾಗದೇವರು ಕಾಣಿಸ್ಕೊಂಡ್ರೆ ಸೊ ಹೊಡೆಯೋಕ್ಕೆ ಹೋಗಬೇಡಿ, ಅದನ್ನು ಹಿಡಿದು ದೂರದ ಕಾಡಿನಲ್ಲಿ ಬಿಟ್ಟುಬಿಡಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಪ್ರಯಾಣದಲ್ಲಿ ಲಾಭ ಇಲ್ಲ, ಕೆಲವರಿಗೆ ಪ್ರಯಾಣದಲ್ಲಿ ಲಾಭ ಇದೆ, ಕೆಲವರಿಗೆ ಖಂಡಿತವಾಗ್ಲೂ ನಷ್ಟ ಇದೆ. ಸ್ವಲ್ಪ ನೋಡಿಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ಅವ್ರು ಅಂದ್ಕೊಂಡಿರೋ ಡೇಟಲ್ಲೇ ಮದುವೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಇದೆ. ಹೆಚ್ಚಿನ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಇದೆ. ಪ್ರಯತ್ನ ಪಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅವರಿಗೂ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ವಿವಾಹ ಆಗಲ್ವಾ, ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀವಿ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಆಗೇ ಆಗತ್ತೆ, ಈ ಡಿಸೆಂಬರ್ ಒಳಗೆ ಆಗಬೇಕು ಅನ್ನೋದೇ ಇದೆ. ಸೊ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಸಹ್ಯಾದ್ರಿ ಬೆಟ್ಟದ ಒಂದಷ್ಟು ಸಮಸ್ಯೆಗಳು ಅಥವಾ ಸಮಥಿಂಗ್ ಏನೋ ಸಹ್ಯಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ಒಂದಷ್ಟು ತೊಂದರೆಗಳನ್ನ ಮಾಡ್ತಿದ್ದಾರೆ. ಸೊ ಅದೆಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಆ ಎಲ್ಲರೂ ನಿಮ್ಮ ಜೀವನದಲ್ಲಿ ಎಷ್ಟೊಂದು ದೇವರಿಗೆ ಮುಗ್ದಿರ್ತೀರ. ಸೊ ವಾಗ್ದೇವಿ ಫ್ಯಾಮಿಲಿ ಅನ್ಕೊಂಡು ಅಥವಾ ಇವತ್ತಿನ ರೀಡಿಂಗಿಗೆ ಅಂತ ಅನ್ಕೊಂಡು ಅಥವಾ ನಾನು ಪ್ರಾರ್ಥನೆ ಮಾಡಿದೆ ನಿಮ್ಮ ಹತ್ರ ಮಾಡಿ ಅಂತ ಕೇಳ್ಕೊಂಡೆ ಅಂತಾದ್ರೂ ಸರಿ. ಒಂದು ಕಾಳಿಕಾ ದೇವಿಗೆ, ಇನ್ನೊಂದು ಆಂಜನೇಯನಿಗೆ, ಇಬ್ಬರಿಗೂ ಕೂಡ ವಿಶೇಷವಾಗಿ ಪೂಜೆನ ಮಾಡಿಸಿ. ದೇವಸ್ಥಾನಕ್ಕಾದರೂ ಹೋಗಿ ಅಥವಾ ನಿಮ್ಮ ಮನೇಲಾದರೂ ಮಾಡಿ. ಪೂಜೆ ಮಾಡ್ಸೋಕ್ಕಾಗಲ್ಲ ಅಂದರೆ ಒಂದಷ್ಟು ಸಿಹಿನ ತಗೊಂಬಂದು ಎಲ್ಲರಿಗೂ ಹಂಚಿ ಕೃತಜ್ಞತಾ ಭಾವದಿಂದ, ಕೃತಜ್ಞತೆಯಿಂದ, ಖುಷಿಯಿಂದ ಥ್ಯಾಂಕ್ ಯು ಹೇಳೋ ರೀತಿಲಿ ಮಾಡಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇದೆ, ನೋಡ್ಕೊಳ್ಳಿ. ಓಡಾಡಬೇಕಾದ್ರೆ ಹೆಲ್ಮೆಟ್ ಧರಿಸ್ಕೊಂಡು ಓಡಾಡಿ ಅನ್ನುವಂಥದ್ದು ಇದೆ. ಸೊ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಯಾರೋ ತಲೆಗೆ ಪೇಟ ಕಟ್ಕೊಂಡಿರೋರು ಮತ್ತೆ ಒಂದು ಹುಡುಗಿ ನಿಮಗೆ ಎದುರಾಗ್ತಾರೆ. ಸೊ ಅವರ ಎದುರಿಗೆ ನಿಲ್ಬೇಡಿ, ಸೈಡಿಗೆ ಹೋಗ್ಬಿಡಿ. ಸಮಥಿಂಗ್ ಏನೋ ನೆಗೆಟಿವಿಟಿ ಥರ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನನಗೆ ಯಾರ್ದೋ ತಲೆನೇ ಇಲ್ಲ, ಬಾಡಿಲಿ ಆ ಥರ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ವಿಶೇಷವಾದಂಥ ಪ್ರಯೋಗದಲ್ಲಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಟ್ಟು ಅವರೇ ಬಲಿಯಾಗಿರೋದು ಕಾಣ್ತಾ ಇದೆ. ಸೊ ಅವರಿಗೆ ಸದ್ಯಕ್ಕೆ ಮುಕ್ತಿ ಅನ್ನೋದು ಇಲ್ಲ, ನಿಧಾನ ಇದೆ. ಸೊ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಅವರು ತಮ್ಮ ಕರ್ಮನ ಬೇಗ ಇಲ್ಲ ಅನ್ನಿಸ್ಕೊಬಹುದು ಅನ್ನುವಂಥದ್ದು ಇದೆ. ಸೊ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಒಂದಷ್ಟು ಹಗ್ ಮಾಡ್ತಾ ಇರುವಂಥ ರೀತಿಲಿ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರ ಇಂಟೆನ್ಷನ್ ಅಷ್ಟು ಒಳ್ಳೇದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ರೀತಿಲಿ, ಒಳ್ಳೆ ಉದ್ದೇಶದಿಂದ ಅವರು ನಿಮಗೆ ಆ ಒಂದು ಅಪ್ಪುಗೆನ ಕೊಡ್ತಾ ಇಲ್ಲ. ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಟ್ವಿನ್ಸ್ ಬೇಬಿ ಆಗುವಂಥ ಸಾಧ್ಯತೆ ಇದೆ. ಜೋಡಿ ದೈವಗಳ ಆಶೀರ್ವಾದ ಕೂಡ ನಿಮಗೆ ಇದೆ ಅನ್ನುವಂಥದ್ದು ಕೂಡ ಇದೆ. ಚಾಮುಂಡೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಧಾನವಾದರೂ ಸರಿ ಗುರಿನ ತಲುಪಿ ಅನ್ನುವಂಥದ್ದು ಇದೆ. ಸೊ ನೆಗೆಟಿವ್ ವ್ಯಕ್ತಿಗಳಿಂದ ಅಥವಾ ಕಾಮ ಪಿಶಾಚಿಗಳಿಂದ ದೂರ ಉಳಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ತಲೆನೋವಿಗೆ ಮದ್ದು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಿಮ್ಮೇಲೆ ನಿಮಗೆ ಜಿಗುಪ್ಸೆ ತರೋ ಹಾಗೆ ಯಾರು ಮಾಡಿದ್ರೋ ಅವರು ತಮ್ಮ ತನನೇ ಕಳ್ಕೊಳ್ಳುವಂಥ ಸಾಧ್ಯತೆ 99.200% ಇದೆ ಅನ್ನುವಂಥದ್ದು ಇದೆ. ಸೊ ಎಚ್ಚರಿಕೆಯ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಸೊ ಗೋಲ್ಡ್ ಬಳೆನ ತಗೊಳ್ಳುವಂಥ ಸಾಧ್ಯತೆ ಇದೆ. ಸೊ ನಿಮಗೆ ಗೊತ್ತಿಲ್ದಿರನೇ ನಿಮಗೆ ಸಾಕಷ್ಟು ಗಿಫ್ಟ್ಗಳು ಕಾಯ್ತಿದೆ. ರಿಸೀವ್ ಮಾಡೋದಕ್ಕೆ ನೀವೇ ರೆಡಿ ಇಲ್ಲ ಅನ್ನುವಂಥದ್ದು ಇದೆ. ಸೊ ಅಂಥ ಗಿಫ್ಟ್ಗಳ ಅಗತ್ಯ ಕೂಡ ನಿಮಗೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನೆಗೆಟಿವಿಟಿ ಅಥವಾ ದುರುದ್ದೇಶ ಇಟ್ಕೊಂಡು ಕೊಡುವಂಥ ಉಡುಗೊರೆಗಳು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆನ ಮತ್ತು ಅವರ ಜೀವನದಲ್ಲಿ ನೀವು ದಾಸ್ಯದ ರೀತಿಲಿ ಇರ್ತೀರಾ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಯಾರಾದರೂ ಕೊಟ್ಟರೆ ಬಿಟ್ಟಿಯಾಗಿ ಕೊಡೋದನ್ನ, ಇಸ್ಕೊಳ್ಳೋದನ್ನ ಸ್ವಲ್ಪ ನಿಲ್ಲಿಸಿ. ಓಕೆ. ಸೊ ಖಂಡಿತವಾಗ್ಲೂ ನಿಮಗೆ ಈ ಒಂದು ಕ್ಲಿಯರ್ ಕ್ರಿಸ್ಟಲ್ ಏನಿದೆ, ಕ್ವಾರ್ಟ್ಸ್, ಸೊ ಇದು ನಿಮಗೆ ಹೆಚ್ಚಿನ ಒಂದು ಕ್ಲಾರಿಟಿನ ಕೊಡುತ್ತೆ, ಒಂದು ಭದ್ರತೆನ ಕೊಡುತ್ತೆ, ಒಂದು ಕನ್ಫ್ಯೂಷನಿಂದ ನಿಮ್ಮನ್ನು ಹೊರಗೆ ಕರ್ಕೊಂಬರುತ್ತೆ. ಸೊ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಆಗಿ ಬದಲಾವಣೆನ ತರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಯಶಸ್ಸು ನಿಮ್ದಾಗತ್ತೆ, ಹೆಚ್ಚಿನ ಆರೋಗ್ಯ ನಿಮಗೆ ಸಿಗಲಿ, ಫೈನಾನ್ಷಿಯಲಿ ಸಕ್ಸಸ್ ಕೂಡ ಸಿಗಲಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಶಾಂತಿ ಶಾಂತಿ ಶಾಂತಿ. ಎಲ್ಲರ ಜೀವನ ಶಾಂತವಾಗಿ ಇರಲಿ, ಪ್ರಶಾಂತವಾಗಿ ಇರಲಿ. ನಿನ್ನ ತಪ್ಪನ್ನ ನೀನು ತಿದ್ದುಕೊಂಡಾಗ ನಿಮ್ಮ ಅತ್ತೆ ನಿಮಗೆ ಸಿಗ್ತಾಳೆ ಅನ್ನುವಂಥದ್ದು.
ಯಾರಿಗೋ ಒಂದು ಸಣ್ಣ ಮೆಸೇಜ್ ಇದು. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಜೀವನ ಚೆನ್ನಾಗಿಟ್ಕೊಳ್ಳಿ, ನಗ್ನಗ್ತಾ ಇಟ್ಕೊಳ್ಳಿ, ಯಾವುದೇ ಹರಕೆ ಇದ್ರೂ ತೀರಿಸ್ಕೊಳ್ಳಿ. ರಕ್ಷಾದೇವಿಯ ರಕ್ಷೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಹರಕೆಗಳನ್ನ ತೀರ್ಸ್ಕೊಂಬನ್ನಿ, ಒಳ್ಳೆಯದಾಗತ್ತೆ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತಾ, ಸೊ ಎಲ್ಲ ದುಷ್ಟಶಕ್ತಿಗಳು ನಾಶವಾಗಿ ಹೋಗಲಿ ಅಂತ, ಎಲ್ಲ ಕಾಮುಕರ ಕಾಮಾಲೋಚನೆಗಳು ನಷ್ಟವಾಗಿ ಹೋಗಲಿ ಅಂತ ಹಾರೈಸ್ತಾ, ನಿಮ್ಮ ಜೀವನದ ಗ್ರಹಗತಿಗಳನ್ನ ಉಲ್ಟಾ ಮಾಡಿ ಇಟ್ಟಿರೋರ ಜೀವನನೇ ಉಲ್ಟಾ ಆಗೋಗ್ಲಿ ಅಂತ ಬೈತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಎಂಜಾಯ್ ಮಾಡಿ. ಇರೋದು ಒಂದೇ ಲೈಫ್. The Shrivak Devi Tarot channel is so glad to see you again. Thank you for watching our tarot card readings today.